ಕನ್ನಡ ಶಾಲೆ ಹುಡುಗರು ಡಿಮಾಂಡ್ ಅಂದ್ರೆ ಹಂಗೆ ನಿಮ್ಗೆ ಗೊತ್ತಿರಲಿ. ನಮ್ಮ ಮಠದ ಮುಂದೆ ಕನ್ನಡ ಶಾಲೆ ಐತಿ. ಹುಡುಗರೆಲ್ಲ ನೋಡ್ರಿ ನೀವು, ಸಣ್ಣ ಸಣ್ಣ ವಯಸ್ಸಿನ ಹುಡುಗರು, ಇವು ಕಾನ್ವೆಂಟ್ ಶಾಲೆ ಹುಡುಗರು ಹೆಂಗಿರ್ತಾವೆ, ಸುಮ್ಮನೆ ಚಲೋ ಬಟ್ಟೆ ಹಾಕ್ಕೊಂಡು, ಸಾಕ್ಸ್ ಹಾಕ್ಕೊಂಡು, ಬೂಟ್ ಹಾಕ್ಕೊಂಡು, ಟೈ ಕಟ್ಕೊಂಡು, 3 kg ಹಾಕ್ಕೊಂಡು, ಹಿಂದೆ ಹಾಕ್ಕೊಂಡು ಹೋಗಿರ್ತಾವ. ಅವ ಹೋಗ್ಬೇಕಾ, ಸುಮ್ಮನೆ ಹೋಗ್ಬೇಕಿಲ್ಲ. ಈ ಕನ್ನಡ ಶಾಲೆ ಹುಡುಗ ಅಂದಂತವ, ಲೇ ನೋಡಲ್ಲ ನಾನು ಕರ್ಕೊಂಡು ಹೋಗಕ್ಕೆ ವ್ಯಾನ್ ಬಂದೈತಿ ಅಂದವ. ನಾನು ಕರ್ಕೊಂಡು ಹೋಗಾಕ ವ್ಯಾನ್ ಬಂದೈತಿ, ಬಸ್ ಬಂದೈತಿ ಅಂದ್ಬಿಡ್ಲೆ ಇವತ್ತು ತನ್ನ ಡಿಮಾಂಡ್ ಹೇಳ್ಕೊಂಡ, ಮತ್ತು ಅವನಕ್ಕಿಂತ ಹೆಚ್ಚು ಡಿಮಾಂಡ್ ಇವ ಹೇಳ್ಬೇಕಲ್ಲ ಕನ್ನಡ ಶಾಲೆ ಹುಡುಗ. ಅವ ಅಂದಂತ, ಮಗನ ನೀನು ಕರ್ಕೊಂಡು ಹೋಗಾಕ ವ್ಯಾನ್ ಬಂದೈತಿ, ನಾ ಸಾಲಿ ಬ್ಯಾಡ ಅಂತ ತಿಳ್ಕೊಂಡು ಮನ್ಯಾಗ ಕುಂತೆ ಅಂದ್ರೆ ಹೆಡ್ ಮಾಸ್ತರ್ ಬಂದು ನಾನು ಕರ್ಕೊಂಡು ಹೋಗ್ತಾರ, ನನ್ ತಾಕತ್ತಂದಂತೀವ. ನಮ್ಮ ಮಕ್ಕಳಿಗೆ ಇವತ್ತು ಬರೀ ನಾವು ರೀಲ್ಸ್ ಕಲ್ಸಾಕತ್ತೀವ. ಅಯ್ಯವ್ವ ಬರೇ ರೀಲ್ಸ್, 30 ಸೆಕೆಂಡ್ ರೀಲ್ಸ್ ಕಲಿಸೋದು, ಅದ್ರಂಗೆ ಡ್ಯಾನ್ಸ್ ಮಾಡಿಸೋದು, ಇದನ್ನ ಹಿಡಿದು ಬಿಟ್ಟೈತಿ ನಮ್ದು. ವಿಚಾರ ಮಾಡ್ಕೊಳ್ರಿ, ನಮ್ಮ ಮಕ್ಕಳಿಗೆ ರೀಲ್ಸ್ ನೋಡೋದನ್ನು ನಾ ಏನು ಬೇಡ ಅಂತ ಹೇಳಕತ್ತಿಲ್ಲ, ಅವ್ರಿಗೆ ರೀಲ್ಸ್ ಕಲಿಸಿ ಅವ್ರು ಡ್ಯಾನ್ಸ್ ಮಾಡಿಸೋದು ನಾ ಏನು ಬೇಡ ಅನ್ನಕತ್ತಿಲ್ಲ. ಆದರೆ ರೀಲ್ಸ್ ಜೊತೆಗೆ ಒಂದಿಷ್ಟು ಬದುಕಿನ ರೂಲ್ಸ್ ಅನ್ನು ಹೇಳಿಕೊಡುವಂಥದ್ದನ್ನು ಮಾತ್ರ ಎಲ್ಲ ತಂದೆ ತಾಯಿಗಳು ಮಾಡಬೇಕಾಗ್ತದೆ. ಯಾವನೋ ಒಬ್ಬವ ಸಾಲಿ ಬಿಟ್ಟು ಮನ್ಯಾಗ ಕುಂತಾನ, ಸಾಲಿ ಬಿಟ್ಟು ಮನ್ಯಾಗ ಕುಂತಿದ್ನಲ್ಲ, ಮನ್ಯಾಗ ಟೀಚರ್ ಬರಾಕತ್ತಾರ. ಇವ ಸಾಲಿ ಬಿಟ್ಟಿದ್ದಕ್ಕೆ ಟೀಚರ್ ಬರಾಕತ್ತಿದ್ ನೋಡಿ ಅವ್ರ ಅಜ್ಜ ಅವ ಇಬ್ರು ಕೂಡ ಕುಂತಾರ. ಟೀಚರ್ ಬರಾಕತ್ತಿದ್ ನೋಡಿ ಅವ್ರ ಅಜ್ಜಗೆ ಭಾಳ ಖುಷಿ ಆಯ್ತು. ಟೀಚರ್ ಮನೆ ಕಡೆ ಬರಾಕತ್ತಾರ, ನೀ ಸಾಲಿ ಬಿಟ್ಟಿದಿ, ಅದಕ್ಕೆ ಅವ್ರು ನೀನು ಮಾತಾಡ್ಸಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಾರ. ಮನ್ಯಾಗ ಹೋಗಿ ಕುಂತ, ಯಾವಾಗಲೂ ಮೊಮ್ಮಕ್ಕಳು ಅಜ್ಜ ಸಪೋರ್ಟ್ ಇರ್ತಾನೆ, ಒಂದು ಸ್ವಲ್ಪ ಮುತ್ತೆ ಸಪೋರ್ಟ್ ಮಾಡ್ತಾನೆ. ಅವ ಅಜೋಬ ಇದ್ನಲ್ಲ ಸಪೋರ್ಟ್ ಮಾಡಿದ, ಒಳಗೆ ಕುಂದರು ನಾ ಏನು ಹೇಳಿ ಕಳಿಸ್ತೀನಿ ಅಂತ. ಹಿಂಗೆ ಯಾವಾಗ ಅವ್ರ ಸಮೀಪ ಬಂದ್ರೆ ಅವ್ರ ಅಜ್ಜಕ್ಕೆ ಕಾಲು ಮುಗಿದೇನಂತೆ, ಅಜ್ಜ ಹೆಂಗಾರ ಮಾಡಿ ನೀನ ಒಳಗೆ ಕೂತ್ಕೋ ಅಂದವ. ಹೆಂಗಾರ ಮಾಡಿ ನೀನ ಒಳಗೆ ಕೂತ್ಕೋ ಅಂತ ಅಂದ ಕೂಡ್ಲೇನ ಅವ ಅಂದ, ಅಲ್ಲೋ ಸಾಲಿ ಬಿಟ್ಟಾವ ನೀನು ನಾ ಯಾಕೆ ಒಳಗೆ ಕೂತ್ಕೊಳ್ಳಿ ಅಂದ್ರೆ, ನೀ ಸತ್ಯ ಅಂತ 1 ವಾರ ರಜಾ ತೊಗೊಂಬಂದಿನಿ ಅಂದಂತವ. ಗಂಡು ಗಂಡನಾಗುವ, ಹೆಣ್ಣು ಹೆಂಡತಿಯಾಗುವ ಅಪರೂಪದ ಸಂದರ್ಭಕ್ಕೆ ಮದುವೆ ಅಂತ ಕರೀತಾರ. ಹೆಣ್ಣು ಏನಾಗ್ತದ, ಅದು ಹೆಂಡತಿ ಆಗ್ತದೆ, ಗಂಡು ಗಂಡನಾಗ್ತದ, ಇದಕ್ಕೆ ಮದುವೆ ಅಂತಾರೆ, ದಾಂಪತ್ಯ ಅಂತ. ಹೊರದೇಶದೊಳಗೆ ಮದುವೆ ಅಂತಂದ್ರೆ ಏನಂತ ತಿಳ್ಕೊಂಡ್ರಿ ನೀವು, ಅಲ್ಲಿ ಕೇವಲ ರಿಂಗ್ಗಳನ್ನು ಬದಲಾವಣೆ ಮಾಡೋದ್ರ ಮುಖಾಂತರವಾಗಿ ದೇಹಗಳನ್ನು ಕುಡಿಸುವಂಥದ್ದು ಮದುವೆ ಹೊರದೇಶದೊಳಗೆ. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಮದುವೆ ಅಂತಂದ್ರೆ ಕೇವಲ ರಿಂಗ್ಗಳನ್ನು ಬದಲಾವಣೆ ಮಾಡಿ ದೇಹಗಳನ್ನು ಕುಡಿಸುವಂಥದ್ದು ಮದುವೆ ಅಲ್ಲ. ಇಲ್ಲಿ ಪರಸ್ಪರವಾಗಿರ್ತಕ್ಕಂಥ ಆತ್ಮಗಳನ್ನು ಕುಡಿಸುವುದಕ್ಕೆ ಮಾತ್ರ ಮದುವೆ ಅಂತ ಕರೀತಾರೆ. ಇದು ನಮ್ಮ ಭಾರತ ದೇಶದ ದೊಡ್ಡ ಪರಂಪರೆ. ಅಲ್ಲಿ ಅವ್ರ ಸಂಸ್ಕೃತಿನೇ ಬೇರೆ, ನಮ್ಮ ಸಂಸ್ಕೃತಿ. 15 ದಿವಸ ಗಟ್ಟಲೆ ಮದುವೆ ಬೇಕಿತ್ತು ಮೊದಲು. 15 ದಿವಸದ್ದು ಹೋದ್ವು, ಈಗೇನು ಬಂದವು, 2 ದಿವಸ ಬಂದಾವು. 2 ದಿವಸದ್ದು ಬಿಟ್ಟು ಈಗ 1 ದಿವಸಕ್ಕೆ ಬಂದಾವು. ಈಗ 1 ದಿವಸದ್ದು ಬಿಟ್ಟಾವು, ಯಾದಿ ಮೇಲೆ ಶಾದಿ ನಡೆದಾವು. ಅದ್ರಾಗ ಮತ್ತೆ ಕೆಲವು ಮಂದಿ ಹುಟ್ಟಾಳ, ಅವಳು ರಸ್ತೆಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ 3 ಮಕ್ಕಳು. ಎಲ್ಲ ಗೊತ್ತಿದ್ದನು ಸಹಿತ ನಮ್ಮ ಬಗ್ಗೆ ಯಾರು ಮಾತಾಡ್ತಾರಂದ್ರೆ ಇಟ್ಟ ತಲೆಯಾಗ ಇಟ್ಕೊಳ್ರಿ. ನೀವು ಸಾಕಿರುವಂತ ನಾಯಿ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿತ್ತಂದ್ರೆ ನಿಮ್ಮ ನೋಡಿ ಒದರುದಿಲ್ಲ ಅದ. ನೀವು ಸಾಕಿರುವಂತ ನಾಯಿ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿತ್ತಂದ್ರೆ ಒದರುದಿಲ್ಲ ಅದು. ಇತ್ತಿತ್ತ ಕೆಲವು ಜವಾರಿ ನಾಯಿ, ಡೂಪ್ಲಿಕೇಟ್ ನಾಯಿ ಹುಟ್ಟ್ಯಾವ, ಅವು ಯಾರು ಕಂಡ್ರು ಬೋವ ಅಂತಾವ. ಮತ್ತಂತ ನಾಯಿ ತೊಗೊಂಡು ಏನು ಮಾಡೋರಿದ್ರಿ ನೀವು? ನಿಮ್ಮ ಮನ್ಯಾಗ ವಿಚಾರ ಮಾಡ್ಕೊಳ್ಬೇಕು. ನೀವು ಜೀವನ ಮಾಡುವಂತ ಟೈಮ್ದೊಳಗೆ ನಮ್ಮನ್ನ ಎಲ್ಲ ಗೊತ್ತಿದ್ರು ಸಹಿತ, ನಮ್ಗೆಲ್ಲ ಗೊತ್ತಿದ್ರು ಸಹಿತ ನಮ್ಮನ್ನ ನೋಡಿ ಬಗಳಾಕತ್ತಾವ ಅಂತಂದ್ರೆ ಏನ್ ಮಾಡ್ತೀರಿ ನೀವು? ಗಾಡಿ ಮೇಲೆ ಹೊಂಟಿರ್ತೀರಿ. ಈಗ ಗಾಡಿ ಮೇಲೆ ಹೊಂಟಂತ ಟೈಮ್ದೊಳಗೆ ಎಲ್ಲಿರ್ತೇನೋ ಒಂದು ನಾಯಿ, ನಿಮ್ಗೆ ಅದಕ್ಕೇನು ಲೇನದೇನ ಕಾಯಿ ಸಂಬಂಧ ನಾಯಿ, ಅದು ಆದ್ರೂ ಸಹಿತ ಓಡಿ ಬಂದು ಕಡ್ದಂಗ ಮಾಡಕ್ ಬರ್ತೈತಿ. ಅದಕ್ಕೆ ಯಾರು ಬಾ ಅಂತ ಹೇಳಿದ್ರು ಅದನ್ನು. ಮತ್ತ ಆ ಓಡಿ ಬರುವಂತ ನಾಯಿ ತೊಗೊಂಬಂದು ನೀವೇನ್ ಮಾಡ್ತೀರಿ? ಅದು ಬೊಗಳತೈತೆ, ಹಂಗೆ ಇನ್ನೇನ್ ಮಾಡೋದೈತೆ ಅಂತ ತಿಳ್ಕೊಂಡು ಇನ್ನೂ ಸ್ಪೀಡ್ ಹೆಚ್ಚು ಮಾಡ್ಕೊಂಡು ಹೋಗ್ತೀರಿ. ಆ ಕಡೆ ಯಾವ ಬಗಳಾಕತ್ತಾವ ಅಂತ ತಿಳ್ಕೊಂಡು ಗಾಡಿ ಸ್ಟ್ಯಾಂಡ್ ಹಚ್ಚಿ ಬಾ ನೋಡು ಅಂತ ತಿಳ್ಕೊಂಡು ಜಗಳಕ್ಕೆ ಬಿದ್ದಾರನ ಇಲ್ಲ. ಹಂಗ ನಾವು ಸ್ಪೀಡ್ ಓಡುವಂತ ಟೈಮ್ದೊಳಗೆ ಕೆಲವು ನಾಯಿಗಳು ಓಡಿ ಬರಾಕತ್ತಾವ ಅಂದ್ರೆ ನಮ್ಮ ಸ್ಪೀಡ್ ಹೆಚ್ಚು ಮಾಡ್ಕೊಂಡು ಮುಂದೆ ಹೋಗ್ಬೇಕೆ ಹೊರತಾಗಿ ಆ ಕಡೆ ಹೊಳ್ಳಿ ನಿಂತ್ಕೊಂಡು ಕುಂತ. ಈ ಜಗತ್ತಿನೊಳಗೆ ಅತಿ ದೊಡ್ಡವ್ರಂತ ಯಾರಿಗಂತಾರ ಅಂತಂದ್ರೆ ರೊಕ್ಕ ಇದ್ದವ್ರಿಗೆ, ದೊಡ್ಡ ಬಂಗ್ಲಾ ಇದ್ದವ್ರಿಗೆ, ಸಿಕ್ಕಾಪಟ್ಟಿ ಆಸ್ತಿ ಇದ್ದವ್ರಿಗೆ, ಬ್ಯಾಂಕ್ ಬ್ಯಾಲೆನ್ಸ್ ಇದ್ದವ್ರಿಗೆ ದೊಡ್ಡವ್ರ ಅನ್ನಕ್ ಆಗೋದಿಲ್ಲ. ಯಾವ ವ್ಯಕ್ತಿ ತೆಳಗೆ ಬಿದ್ದು ನಡಿಲಾರ್ದಂತ ಪರಿಸ್ಥಿತಿ ಒಳಗದಾನ, ಅವನು ಹೊಟ್ಟಿಗೆ ಒಂದು ತುತ್ತು ಅನ್ನ ಕೊಟ್ಟು ಹೊಳ್ಳಿ ನಡೆಯುವಂಗ ಮಾಡಿ ಅವನು ಜೀವನದಾಗ ಮೆಟ್ಟಿಗೆ ಹಚ್ಚೋರು ಯಾರದಾರ ಅವ್ರ ಜಗತ್ತಿನ ನಂಬರ್ 1 ಶ್ರೀಮಂತರಕ್ಕರ್ ಅನ್ನುವಂಥದ್ದು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕು.